ಇದ್ರ ಬೀಳ್ತದೆ ಅದು ಬೈತದ ಅದು ಅದು ಒಂದೊಂದ್ ಮರಕ್ ಹಂಗೆ ಅದು ಅದು ಈಗ ಬರ್ತದ ಕಣ. ಇವತ್ ಮಾಡಿಟ್ಟನ್ ಸರಿ ಅಲ್ಲಿಲ್ವ? ನಾ ತೋರಿಸಿದ್ರು ನೋಡಿ ಪುತ್ಲಕಾಯಿ ಮತ್ತು ಸೋರೆಕಾಯಿ ಇದೆರಡೇ ತರಕಾರಿ ಅಂತಲ್ಲ, ಎಲ್ಲ ತರಕಾರಿನೂ ಅಷ್ಟೇ 30 ರೂಪಾಯಿಗಿಂತ ಮೇಲಿನ ರೇಟ್ ಯಾವುದೂ ಇಲ್ಲ ಅಂತ ಎಲ್ಲ. ಸಿಗದಲ್ಲ ಇದನ್ನೆಲ್ಲ ಕೊಯ್ದಾಕ್ತಿ. ಯಾರು ಸಾಂಬು ಕೊಯ್ದು ಇದನ್ನೆಲ್ಲ ಕಟ್ ಮಾಡಕ್ಕೆ ಇದ್ರ ಬೀಳ್ತದೆ ಅದು ಬೈತದ ಅದು ಅದು ಒಂದೊಂದ್ ಮರಕ್ ಹಂಗೆ ಅದು ಅದು ಈಗ ಬರ್ತದ ಕಣ. ಏ ನೋಡಿ ಈಗ ಸರಿ ಬಂದ. ಈಗ ಯಾರು ಗೊತ್ತಾ ಉಕ್ಕೊಂಡೆ ಒಂದೊಂದು ಹೇಳು ಉಕ್ಕಿಲ್ಲ ಅದೆಂತ ಕಾನಾರ ಇಟ್ಕೊಂಡಿರಿ ಅಂಕಟಣ್ಣ ಹೇಳಿರೋದು ಕಡೆ ಸರಿ ಆಯ್ತದೆ. ಈಗಾದ್ರೆ ಅದು ಕಡೆಗೆ ರಾಘು ಮನೆದು ಒಂದು ಮರ ಹಂಗೆ ಆಗಿ ಕಡೆ ಸರಿ ಬಂದಿತ್ತು. ಸರಿ ಪರಿಮಳ ಪಾಪ್ಲೇನ್ ರಾಸಿ ಆಯ್ತಾ. ಒಂದು ಹತ್ತದ ಬದಿ ಇಡೋದು ಮತ್ತೊಂದು ಆಯ್ತಾ. ಆಯ್ತಾ ಕೊಡಿ ಸಕ್ಕೊಂದು ಬದ್ನಿಕಾಯಿ ಹೇಳ್ದ ಇರಲಿ. ಇವತ್ ಮಾಡಿಟ್ಟನ್ ಸರಿ ಅಲ್ಲಿಲ್ವ? ಹಾ ಹಾ ಹ್ಮ್ ಹೌದೀಗ ಹೇಳುವರ ಗೊತ್ತಿರ್ತದೆಯಾ ನೋಡಿ. ನಮ್ಮನೆಗೆ ಬಂದವರೆಲ್ರಿಗೂ ನಮ್ಮನೆ ಪಪ್ಪಳಿ ಮರದ್ದು ಚಿಂತೆ ಆಗಿಬಿಟ್ಟಿತ್ತು. ಆ ಪಪ್ಪಳಿ ಮರದ ಮುಂಚೆ ಕಡ್ದಾಕಿ ಆ ಥರ ಪಪ್ಪಳಿ ಮರ ಮನೇಲಿ ಇರೋಕ್ಕಿಲ್ಲ, ಮನೆ ಜನರ ಆ ಪಪ್ಪಳಿ ಮರದ ಮುಖ ನೋಡೋಕ್ಕಿಲ್ಲ, ಪಪ್ಪಳಿ ಮರ ನೋಡೋಕ್ಕಿಲ್ಲ ಅಂತೆಲ್ಲ ಏನೇನೆಲ್ಲ ಪ್ರತಿದಿನ ಹೇಳೋರು ಬಂದವರೆಲ್ಲ. ಹಾಗಾಗಿ ನಾನು ಅದೇನು ಹೂ ಕಾಣಿಸ್ತೈತೆ ನೋಡಿ ಅದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಅದು ಗಂಡು ಹೂವು ಅಂದರೆ ಕೆಲವೊಂದು ಮರಕ್ಕೆ ಆ ಥರ ಆಗಿ ಆಮೇಲೆ ಅದು ಕಾಯಿ ಆಗೋದನ್ನು ನಾನು ನೋಡಿದೆ. ಹಾಗಾಗಿ ಜನರ ಮಾತು ನಂಬದೇನೆ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಜನರು ಯಾರು ಬಂದವರು ಆ ಥರ ನೋಡೋಕ್ಕಿಲ್ಲ ಅಂತೇಳಿ. ನೋಡಬೇಕು, ಕಾದು ನೋಡಬೇಕು. ಅದೇನಾದ್ರು ಕಾಯಿ ಬರಲಿಲ್ಲ ಅಂತಂದ್ರೆ ನಾನೇ ಒಂದಿನ ಕಡ್ದಾಕ್ತೀನಿ. ಎಂಥ ಕೋಪ ಅಂತಂದರೆ ಇದು ನಾನು ಕಷ್ಟಪಟ್ಟು ಬೀಜ ಎಲ್ಲ ಒಣಗಿಸಿ ಒಳ್ಳೆ ಹಣ್ಣಿನ ಬೀಜ ಹಾಕಿ ಮಾಡಿರೋದಿದು. ಹಾಗಾಗಿ ತುಂಬ ಹೋಪಿದೆ ಇದ್ರ ಮೇಲೆ ಒಂದು ಚೆನ್ನಾಗಿ ಕಾಯಿ ಬಿಡಬೇಕು ಅಂತೇಳಿ. ಹಾಗಾಗಿ ಈ ಥರ ಮಾಡಿಟ್ಟಿದ್ದಿದ್ದು. ಅದಂತೂ ಮೊನ್ನೆಗೆ ಕಡ್ದಾಗ ಹೋಗಿದ್ದರು. ನಾನು ಬೇಡ ಅಂತೇಳಿ ಕೂಗಾಡಿ ಗೊಬ್ಬೆ ಹೊಡೆದು ಉಳಿಸ್ಕೊಂಡಿದ್ದೀನಿ. ನೋಡಬೇಕು, ನಾನಂತೂ ನಂಬೋದಿಲ್ಲ ಈ ಥರ ಪಪ್ಪಳಿ ಮರ ಎಲ್ಲ ಮನೇಲಿ ಇರಬಾರ್ದು, ಮುಖ ಎಲ್ಲ ನೋಡಬಾರ್ದು ಅಂತೆಲ್ಲ. ಬಂದವರಿಗೆ ಎಂತಕ್ಕೆ ನಮ್ಮನೆ ಪಪ್ಪಳಿ ಮರದ ಮೇಲೆ ಚಿಂತೆ ಹೇಳಿ. ತೋರ್ಸು
ಇವಾಗಂತೂ ಒಂದು 11:30 ಆಗಿದೆ. ಹಾಗೆ ನನಗೊಂದು ಐಡಿಯಾ ಬಂತು, ಏನಂದರೆ ಸ್ಯಾಂಪಲಿಗೋಸ್ಕರ ಗೆಣಸಿನ ಹಪ್ಪಳ ಮಾಡುವಂತೇಳಿ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ ನಾನು. ಹಾಗೆ ಬೇಸಿಗೆ ದಿನ ಬರಲಿ ಮಾಡಿ ನೋಡೋಣ, ಚೆನ್ನಾಗಿದ್ದರೆ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂತೇಳಿ. ಹಾಗಾಗಿ ಅದನ್ನು ಮಾಡಲಿಕ್ಕೆ ಇವಾಗ ಗೆಣಸನ್ನೆಲ್ಲ ಬೇಯಿಸೋದಕ್ಕೆ ಇಟ್ಟು ಬಂದಿದ್ದೀನಿ. ನೋಡಬೇಕು ಅದರ ರುಚಿ ಹೇಗಿರುತ್ತೆ ಅಂತೇಳಿ. ಸೊ ಚೆನ್ನಾಗಿರ್ಬೋದು ಅನ್ನೋದು ನನ್ನ ಉಂಟು. ಹಾಗೆ ಜಾಸ್ತಿ ಜನ ಎಲ್ಲ ಮಾಡಿರೋದನ್ನೆಲ್ಲ ನೋಡಿದೆ, ಹಾಗಾಗಿ ರುಚಿಯಾಗಿರ್ಬೋದು ಅಂತ ಹೇಳಿ ಮಾಡಲಿಕ್ಕೆ ಹೊಂಟಿದ್ದೀನಿ. ಸೊ ಇದರ ರಿವ್ಯೂಸ್ ಹೇಗಿರುತ್ತೆ ಅಂತ ನಿಮಗೆ ಹೇಳಿರ್ತೀನಿ ನಾನು. ಹಾಗೆ ಹೇಗೆ ಮಾಡೋದು ಅಂತ ಇವಾಗ ಮಾಡ್ತಾ ಇದ್ದೀನಿ. ಆದರೆ ಅದರದ್ದು ಕೊನೆಯ ರಿವ್ಯೂ ಇವತ್ತು ಹೇಳಲಿಕ್ಕಾಗೋದಿಲ್ಲ. ಇವತ್ತೆಲ್ಲ ಮಾಡಿ ನಾನು ಬಿಸಿಲಲ್ಲಿ ಒಣಗಿಸಿರೋದಾಗಿರ್ತದೆ. ಅದು ಒಣಗಿದ ಮೇಲೆ ಎಲ್ಲ ಹೇಳೋದಕ್ಕೆ ಒಂದು 2 ದಿನ ಬೇಕಾಗ್ಬೋದು. ಹಾಗೆ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ. ನನಗೆ ಒಂದೆರಡು ವಿಡಿಯೋದಲ್ಲಿ ಕಾಮೆಂಟ್ ಬಂದಿತ್ತು, ನಿಮ್ಮನೆ ಹೋಮ್ ಟೂರ್ ಮಾಡಿ, ನಿಮ್ಮ ಕಿಚನ್ ಟೂರ್ ಮಾಡಿ ಅಂತೇಳಿ. ನಮ್ಮ ಹೋಮ್ ಟೂರ್ ನಾನು ಚಾನಲ್ ಸ್ಟಾರ್ಟ್ ಮಾಡಿದವಾಗಲೇ ಮಾಡಿ ಆಗಿದೆ. ಸೊ ಯಾರಿಗೆಲ್ಲ ಬೇಕು ಅಂತ 2-3 ವರ್ಷದ ಹಿಂದಿನ ವಿಡಿಯೋವನ್ನು ಉಂಟು. ಸೊ ಅದರಲ್ಲಿ ಸಿಗುತ್ತೆ ನನ್ನ ಚಾನಲ್ನ ಪ್ರೊಫೈಲಿಗೆ ಹೋಗಿ ಅದರಲ್ಲಿ ಗೋ ಟು ವೀಡಿಯೋಸಲ್ಲಿ ಎಲ್ಲನೂ ವೀಡಿಯೋಸಲ್ಲಿ ಲಿಸ್ಟಲ್ಲಿ ನನ್ನ ಸ್ಟಾರ್ಟಿಂಗಲ್ಲಿ ನಾನು ಚಾನಲ್ ಸ್ಟಾರ್ಟ್ ಮಾಡಿರೋದ್ರಲ್ಲಿ ಸಿಗ್ತದೆ. ಹಾಗೆ ನಮ್ಮ ಕಿಚನ್ ಟೂರ್ ಕೇಳ್ತಿದ್ವಿ. ನಮ್ಮ ಕಿಚನ್ ಟೂರ್ ಅಂದರೆ ಅಷ್ಟೊಂದು ವ್ಯವಸ್ಥಿತವಾಗಿ 4 ಜನ ಬಂದು ನೋಡಿ ಚೆನ್ನಾಗಿರೋ ರೀತಿಯಲ್ಲಿ ಏನಿಲ್ಲ. ನಮ್ಗೆ ಹೇಗೆ ಬೇಕು ನೋಡಿ ಆ ರೀತಿ ಒಂದು ತಕ್ಕ ಮಟ್ಟಿಗೆ ಎಲ್ಲ ಅಡ್ಜಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಅಷ್ಟೇ. ಬಿಟ್ಟರೆ ಎಲ್ಲನೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ರೀತಿಯಾಗಲಿ ಶೋ ಪೀಸ್ ಥರ ಆ ಥರ ಎಲ್ಲ ಏನಿಲ್ಲ. ಸೊ ಒಂದು ಹಳ್ಳಿ ಕಡೆ ಎಲ್ಲ ಒಂದು ಸಿಸ್ಟಮೆಟಿಕ್ ಆಗಿರುತ್ತೆ ನೋಡಿ, ಅದೇ ರೀತಿಯಿಂದ ನಮ್ಮದು ಅಡುಗೆ ಮನೆ ಹಾಗೆ ಎಲ್ಲ ಸ್ಟ್ಯಾಂಡಲ್ಲೆಲ್ಲ ಇಟ್ಕೊಂಡಿದ್ದೀವಿ ಅಷ್ಟೇ. ಬಿಟ್ಟರೆ ಈಗ ಬೇರೆ ಕಡೆಯಲ್ಲೆಲ್ಲ ಇರೋ ಥರ ಚಂದವಾಗಿರುವಂಥ ಡಬ್ಬ ಆ ಥರ ಎಲ್ಲ ಏನಿಲ್ಲ. ಸ್ಟೀಲ್ ಡಬ್ಬ, ಕಂಟೈನರ್ಸ್ ಸ್ವಲ್ಪ ಇರೋದ್ರಲ್ಲೇ ಆ ಥರ ಇಟ್ಕೊಂಡಿದ್ದೀವಿ. ಬಿಟ್ಟರೆ ತುಂಬ ಮಾಡೆಲ್ ಆಗಿರುವಂಥದ್ದು ನಮ್ಮ ಕಿಚನ್ ಅಲ್ಲ. ಹಾಗಾಗಿ ನಾನು ಅದ್ರ ಟೂರೆಲ್ಲ ಮಾಡ್ತಾಯಿಲ್ಲ. ನಾನು ಹೋಮ್ ಟೂರ್ ವಿಡಿಯೋದಲ್ಲೇ ನಮ್ಮ ಅಡುಗೆ ಮನೆಯಲ್ಲಿ ಹೇಗೆ ಉಂಟು ಅಂತ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಅದರಲ್ಲಿ ನೀವು ನೋಡ್ಕೊಳ್ಬೋದು. ಇದಕ್ಕೂ ಮೀರಿ ಮಾಡಲೇಬೇಕು ಅಂತ ಇದ್ದರೆ ಕಾಮೆಂಟ್ ಮಾಡಿ. ನೋಡಿ ಇಲ್ಲಿ ಗೆಣಸನ್ನು ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಬೇಯಬೇಕು ಅದು. ಹೀಗೇ ಓಪನ್ ಇದರಲ್ಲೇ ಬೇಯಿಸ್ತಾ ಇದ್ದೀನಿ. ಕುಕ್ಕರಲ್ಲಿ 1 ವಿಜಲ್ ಅಥವಾ 2 ವಿಜಲ್ ಕೂಸ್ಕೊಳ್ಬೋದು. ನಾನು ಹೀಗೆ ಇಟ್ಬಿಟ್ಟೆ ಬೇಗ ಬೇಯಲಿ ಅಂತೇಳಿ. ನಿನ್ನಗೆ ನಮ್ಮ ಮನೆಯಲ್ಲಿ ಸಂತೆ ಮಾಡ್ಕೊಬಂದರೆ ಅಮ್ಮ ದಾದ ಹೋಗಿ ಸುಮಾರಷ್ಟೆಲ್ಲ ತರಕಾರಿ ತಂದರೆ. ನಮ್ಮ ಮನೇಲಿ ಇಲ್ಲದಿರೋದನ್ನು ಸಂತೆಯಿಂದೆಲ್ಲ ತಂದರೆ. ಅದ್ರಾಗೆ ಇದು ಪುತ್ಲಕಾಯಿ ಮತ್ತು ಸೋರೆಕಾಯಿನೂ ತಗೊಬಂದರೆ. ನಿನ್ನೆ ಸಂತೆಲೇನೋ ಸಿಕ್ಕಾಪಟ್ಟೆ ರೇಟ್ ಕಡಿಮೆ ಅಂತೆ. ಇದು ಒಂದು ಪುತ್ಲಕಾಯಿಗೆ 20 ರೂಪಾಯಿನಂತೆ ಆಯಿತಾ. ಇದು 1 ಪೀಸ್ಗೆ 20 ರೂಪಾಯಿ. ಇದು ಒಂದು ಸೋರೆಕಾಯಿಗೆ 10 ರೂಪಾಯಿ. ಯಪ್ಪ, ನನಗಂತೂ ಕೇಳಿ ಆಶ್ಚರ್ಯನಾಗ್ಬಿಡ್ತು. ಸೀಸನಲ್ಲೆಲ್ಲ ಇದು ಒಂದಕ್ಕೆ 200-300 ರೂಪಾಯಿ ಅಂತಾರೆ. ಇದಕ್ಕೂ ಅಷ್ಟೇ. ಎಂತಕ್ಕೆ ಈ ಥರ ಈ ಸಂತೆಯಲ್ಲಿ ಸಿಕ್ಕಾಬಿಟ್ಟು ಸುವೆ ಆಗಿಬಿಟ್ಟಿದ್ದೇನೆ. ಎಲ್ಲ ತರಕಾರಿನೂ ಅಷ್ಟೇ ಅಂತೆ 20 ರೂಪಾಯಿ, 30 ರೂಪಾಯಿ, 10 ರೂಪಾಯಿ ಹೀಗೆ ಮಾರಾಟ ಆಗಿಬಿಟ್ಟಿದೆ ಅಂತ. ಸಿಕ್ಕಾಬಟ್ಟೆ ಸೋವಿ ಎಲ್ಲ ತರಕಾರಿ ಅಂತ ಹೇಳ್ತಾ ಇದ್ದರು. ಹಾಗೆ ಈ ವೆರೈಟಿ ನಮ್ಮ ಮನೇಲಿ ಇಲ್ಲ. ಇದೆರಡೂ ನಾನು ಬೆಳಿಬೇಕು. ನನಗೆ ಬೀಜ ಸಿಗಲಿಲ್ಲ. ಎಲ್ಲಾದರೂ ಕಲೆಕ್ಟ್ ಮಾಡ್ಕೊಳ್ಬೇಕು ಬೀಜನ. ಸೊ ಈ ಥರ ಬೆಳೆದ್ರೆ ರೈತರ ಪರಿಸ್ಥಿತಿಯಲ್ಲಿ ಹೆಂಗಾಗಿರೋದು. ಎಷ್ಟೋ ಜನ ಇದರಿಂದ ಆಗೋ ಲಾಭನ ನಂಬ್ಕೊಂಡಿರ್ತಾರೆ. ಇಷ್ಟು ಕಡಿಮೆಗೆಲ್ಲ ಸಿಗ್ತದಂತಂದರೆ ಯಪ್ಪ ಪಾಪ ಅನಿಸುತ್ತೆ ಬೆಳೆದವರ ಪರಿಸ್ಥಿತಿ ಯೋಚನೆ ಮಾಡಿ. ಈಗ ಮಾರೋರೇ 10 ರೂಪಾಯಿಗೆ ಮಾರ್ತಾರೆ ಅಂತಂದರೆ ಅಲ್ಲಿ ಬೆಳೆದಿರೋರಿಗೇನು ಎಷ್ಟು ಸಿಕ್ಕಿರ್ಬೋದು ಅಲ್ಲ. ಯೋಚನೆ ಮಾಡಿ ನೀವು ಕೂಡ ಈ ಥರ ಎಲ್ಲ. ತೋರಿಸಿದ್ರು ನೋಡಿ ಪುತ್ಲಕಾಯಿ ಮತ್ತು ಸೋರೆಕಾಯಿ, ಇದೆರಡೇ ತರಕಾರಿ ಅಂತಲ್ಲ, ಎಲ್ಲ ತರಕಾರಿನೂ ಅಷ್ಟೇ 30 ರೂಪಾಯಿಗಿಂತ ಮೇಲಿನ ರೇಟ್ ಯಾವುದೂ ಇಲ್ಲಂತೆ. ಎಲ್ಲ 30 ರೂಪಾಯಿನ ಒಳಗಡೆ ಅಂತೆ. ಈರುಳ್ಳಿ, ಟೊಮೆಟೊ, ಹಸಿಮೆಣಸು ಎಲ್ಲನೂ ಕೂಡ ಅಷ್ಟೇ ಆಯಿತು. ತುಂಬ ಕಡಿಮೆ ಆಗಿದೆ ಅಂತೆ ನಿನ್ನೆ ಶನಿವಾರದ ಸಂತೆಯಲ್ಲಿ. ಹಾಗೆ ನಮ್ಮ ಮನೆಯಲ್ಲಿ ಹೋಗಿದ್ರಲ್ಲ, ಅದಕ್ಕೂ ಹಿಂದಿನ ವಾರ ಜಾಸ್ತಿ ಇತ್ತು, 80-90 ಎಲ್ಲ ಇತ್ತಂತೆ. ಈ ವಾರ ಅಂತೂ ತುಂಬ ಕಡಿಮೆ ಅಂತ ಹೇಳ್ತಾ ಇದ್ರು. ಹಾಗೆ ನಿಮಗೂ ಒಂದು ವಿಚಾರ ಹೇಳುವಂತ ಅಂದ್ಕೊಂಡೆ, ನಿಮ್ಮ ಕಡೆ ಎಲ್ಲ ತರಕಾರಿ ರೇಟೆಲ್ಲ ಹೆಂಗಿದೆ ಅಂತ. ನನಗಂತೂ ಇದೆಲ್ಲ 10 ರೂಪಾಯಿಗೆ ಸಿಕ್ತು ಅಂತಂದರೆ ಮನೆಯಲ್ಲಿ ಬೆಳೆಯೋದೇ ಬೇಡ, ಆರಾಮಾಗಿ ಪೇಟೆಯಲ್ಲೇ ಸಿಗ್ತದೆ ಅಂತ ಯೋಚನೆ ಬರ್ತದೆ. ಹೆಂಗೆ 10 ರೂಪಾಯಿಗೆ ಅವ್ರಿಗೆ ಪೂರೈಸ್ತದೆ ಇದನ್ನೆಲ್ಲ ಕೊಟ್ಟರೆ ಅಂತೇಳಿ. ಬೆಳೆಯುವಾಗಲೇ ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತದೆ. ನಾನು ಸಣ್ಣ ಪುಟ್ಟ ತರಕಾರಿ ಏನೋ ಮಾಡ್ತೇನೆ ನೋಡಿ, ಆ ವಿಚಾರದಲ್ಲಿ ಥಿಂಕಿಂಗ್ ಮಾಡಿದವಾಗ ಬೆಳೆಯೋದು ಎಷ್ಟು ಕಷ್ಟ ಅನ್ನೋದು ಅನುಭವ ಉಂಟು.
ಆದರೆ ಪಾಪ ಅವರಿಗೆಲ್ಲ ಹೆಂಗೆ ಲಾಭನೇ ನಂಬ್ಕೊಂಡು ಮಾಡಿರ್ತಾರೆ. ಹೆಂಗೆ ಅವ್ರಿಗೆ ಪೂರೈಸ್ತದೆ ಅಂತೇಳಿ ಇಷ್ಟು ಕಡಿಮೆ ರೇಟ್ಗೆಲ್ಲ ಕೊಟ್ಬಿಟ್ರೆ ನೋಡಿ. ಈಗಷ್ಟೇ ಗ್ಯಾಸನ್ನು ಆಫ್ ಮಾಡಿದೆ. ಈ ಥರ ಕತ್ತೆ ಅದು ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದ್ರಷ್ಟೇ ಇದಕ್ಕೆ ಒಳ್ಳೆಯದಾಗೋದು. ಚೆನ್ನಾಗಿ ಬೇಯಿಸ್ತೀನಿ. ಉಪ್ಪಲ್ಲೇನು ಹಾಕಲಿಲ್ಲ, ಆಮೇಲೆ ಮತ್ತೆ ನಾವು ಉಪ್ಪನ್ನೆಲ್ಲ ಹಾಕಬೇಕಲ್ಲ, ಹಂಗಾಗಿ ಉಪ್ಪು ಹಾಕ್ದೇನೆ ಬೇಯಿಸ್ಕೊಂಡು ಬಿಟ್ಟಿದ್ದೀನಿ. ಎಸ್, ನೆಕ್ಸ್ಟ್ ಏನು ಮಾಡೋದು ಅಂತ ನೋಡುವ. ಇದ್ರ ಜೊತೆಗೆ ನಂದು ಅಡುಗೆ ಕೆಲಸ ಕೂಡ ಆಗ್ತಾಯಿದೆ. ಇಲ್ಲಿಗೆ ಬೀಟ್ರೂಟ್ ಪಲ್ಯಕ್ಕೆ ಎತ್ತಿದ್ದೀನಿ ನೋಡಿ. ನೀರನ್ನೆಲ್ಲ ಚೆಲ್ಲಿದೆ. ಈಗ ಚಲೋ ಬೆಂದಿದೆ ಇದು. ಈ ಥರ ಸಿಪ್ಪೆಲ್ಲ ತೆಗೆದು ಈ ಥರ ಬೇರೆ ಪಾತ್ರೆಗೆ ಹಾಕ್ಕೊಂಡ್ಬಿಡ್ತೆ ನೋಡಿ. ಸಿಪ್ಪೆಲ್ಲ ಈ ಥರ ಚಲೋ ಬೆಂದರೆ ಚಲೋ ಎಳ್ಸಕ್ಕೆ ನೋಡಿ. ನೋಡಿ, ಸಿಪ್ಪೆ ತೆಗಿತಿರ್ಬೇಕಿದ್ರೆ ಎಲ್ಲ ತೊಂಡೈತೆ ಇದೆ. ಹಿಂಗಾದರೆ ಈ ಥರ ಒಡೆದ್ರಲ್ಲ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ. ಈಗೆಲ್ಲ ಈ ರೀತಿ ಸಿಪ್ಪೆ ತೆಗೆದು ಈ ಪಾತ್ರೆಗೆ ಹಾಕ್ಕೊಂಡ್ಬಿಡ್ತೆ. ಈ ಥರ ಒಂದು 4-5 ಚೂರು ಸಣ್ಣ ಸಣ್ಣ ಪೀಸ್ ಮಾಡಿ ಬೇಯಿಸೋಬಿಟ್ರೆ ಬೇಗ ಬೇಯ್ತದೆ, ಮತ್ತು ಚೆನ್ನಾಗಿ ಕೂಡ ಬೇಯ್ತದೆ. ಒಳಗಡೆಗೆ ಗಟ್ಟಿ ಆ ಥರ ಇರೋದಿಲ್ಲ ನೋಡಿ. ಈಗ ಗೆಣಸಿನ ಸಿಪ್ಪೆ ಎಲ್ಲ ತೆಗೆದಾಗದೆ ನಾನಿವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಆಯಿತಾ, ಒಂದು ಮೀಡಿಯಮ್ ಆಗಿ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕಿದ್ದೀನಿ. ಖಾರದ ಪುಡಿ ಹಾಕಾಯಿತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಅವಾಗ ಬೇಯಿಸೋದಕ್ಕೇನು ಉಪ್ಪು ಹಾಕಲಿಲ್ಲ, ಹಾಗಾಗಿ ಈಗ ಸರಿಯಾಗಿ ಉಪ್ಪನ್ನು ಹದ ಮಾಡ್ಕೊಬೇಕು. ಇದೆಲ್ಲ ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ. ಕೈಯಿಂದ ಆಗಲಿ ಅಥವಾ ಏನಾದರೂ ಒಂದು ಸ್ಮ್ಯಾಶರಿಂದ, ಒಂದು ಲೋಟದ ಸಹಾಯದಿಂದ, ಏನಾದ್ರಿಂದನೋ, ಅಥವಾ ಮಿಕ್ಸರಲ್ಲಿ ಗ್ರೈಂಡರಲ್ಲಿ ಕೂಡ ಅರಿಬೋದು. ಇದು ಹೇಗೂ ಚೆನ್ನಾಗಿ ಬೆಂದಿರೋದೆ, ಮತ್ತು ಅದಕ್ಕೆಲ್ಲ ಹಾಕಿ ಸುಮ್ಮನೆ ಕೆಲಸ ಜಾಸ್ತಿ ಮಾಡೋದಲ್ಲ. ಈ ಥರ ಚೆನ್ನಾಗಿದ್ರಲ್ಲಿ ನಾನು ಹಿಟ್ಟು ಮಾಡ್ಕೊಬಿಡ್ತೀನಿ. ಚಂದ ಫುಲ್ಲೆಲ್ಲನೂ ತೋರಿಸ್ತೀನಿ ಹೆಂಗಾಗಬೇಕು ಒಳ್ಳೆ. ನನಗೇನು ಮತ್ತು ಇದು ಕಷ್ಟ ಇಲ್ಲ ಅನ್ನಿಸ್ತಿಲ್ಲ, ತುಂಬ ಈಸಿ ಉಂಟಪ್ಪ ಇದು ಮಾಡಲಿಕ್ಕೆ. ಹಾಗೆಯೇ ನಾವು ಖಾರದ ಪುಡಿ ಮತ್ತು ಎಂಥದ್ದು ಹೇಳಿ, ಇದು ಎಳ್ಳು, ಬಿಳಿ ಎಳ್ಳು ಅಥವಾ ಕರಿ ಎಳ್ಳು, ಜೀರಿಗೆ, ಹಸಿಮೆಣಸಿನ ಪೇಸ್ಟು, ಈ ಥರದ್ದು ಯಾವುದೆಲ್ಲ ಹಾಕಬೇಕಿದ್ರೂ ಮಾಡ್ಬೋದು ಫ್ಲೇವರನ್ನು ಚೇಂಜ್ ಮಾಡ್ಕೊಳ್ವಾಗ. ನಾನು ಹೀಗೆ ಒಂದು ಸಿಂಪಲ್ಲಾಗಿ ಮಾಡಿರೋದು ಇದು. ಕಲರೆಲ್ಲ ನೋಡಿ ಹಿಂಗೆ ಬರಬೇಕು ಚೆಂದಾಗಿ.